ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ನಂಗಸ ಅಲಿಯನ್ಸ್, ಜಿಲ್ಲಾ ಕಾರ್ಯದರ್ಶಿ ವಾಸುದೇವ್ ಕಬೀರ್ ಕಾಟಿಪಳ್ಳ ಮತ್ತು ಸದಸ್ಯರಾದ ಲೆಸ್ಲಿ ಫರ್ನಾಂಡಿಸ್ ಮತ್ತು ಮಹಿಳಾ ಘಟಕದ ಇದ್ದಾರೆ ಸೀಮಾ ಮಡಿವಾಳ್ ಮತ್ತು ಶಾಲೆಟ್ ಬೆಂಟು ಮತ್ತು ನಾನು ಎಸ್.ಎಲ್. ಬೆಂಟು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಿರೋ ವಿಷಯ ಎತ್ತಿನಹೊಳೆ ಯೋಜನೆ. ಸರ್ಕಾರ ಒಂದು ಅವೈಜ್ಞಾನಿಕ ಯೋಜನೆಯನ್ನು ಯಾವ ರೀತಿ ಸಾರ್ವಜನಿಕರ ತೆರಿಗೆಯ ಹಣ ದುರ್ಬಳಕೆ ಮಾಡ್ತಾ ಇದ್ದಾರೆ ಎಂದು ವಿವರವಾಗಿ ನಮ್ಮ ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2012ರಲ್ಲಿ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಅಲ್ಲಿ MP ಆಗಿರುವಾಗ ಅಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ಅಂತೇಳಿ ಹೇಳಿ ಈ ಎತ್ತಿನಹೊಳೆ ಅಥವಾ ನೇತ್ರಾವತಿ ನದಿ ತಿರುವು ಯೋಜನೆಯನ್ನು ಒಂದು 9,000 ಚಿಲ್ಲರೆ ಕೋಟಿ ಪ್ರಾಜೆಕ್ಟ್ ಆಗ ಸ್ಯಾಂಕ್ಷನ್ ಆಗಿತ್ತು ಅವರ ಒತ್ತಡದ ಮೇಲೆ. ಅದರ ನಂತರ ಅದು ನಿಧಾನವಾಗಿ ಸಾಗಿ ಆವಾಗ ಕೂಡ ತುಂಬ ಜನ ಎನ್ವೈರ್ಮೆಂಟ್ ಪ್ರಕೃತಿ ಪ್ರಿಯರೆಲ್ಲ, ಪರಿಸರ ಪ್ರಿಯರು ಇದರ ಬಗ್ಗೆ ಅಬ್ಜೆಕ್ಷನ್ ಹಾಕಿದರು. ಯಾಕಂತೇಳಿ ಹೇಳಿದರೆ ಸಾವಿರಾರು ಮರಗಳ ಮಾರಣ ಹೋಮ ಆಗ್ತದೆ, ಮತ್ತು ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಅನ್ಸೈಂಟಿಫಿಕ್. ಯಾಕಂತೇಳಿ ಹೇಳಿದರೆ ಕೆಳಗಡೆ ಹರಿಯುವ ನೀರು, ನಮ್ಮ ಮಂಗಳೂರಿಗೆ ಬರುವಂಥ ನೇತ್ರಾವತಿ ನದಿಯ ನೀರು ಹರಿವು ಕಡಿಮೆ ಆಗ್ತದೆ, ಸಿಹಿ ನೀರಿನ ಹರಿವು ಕಡಿಮೆ ಆಗ್ತದೆ. ಮತ್ತು ಇದರ ಮೇಲೆ ಅವಲಂಬಿತರಾಗಿರುವ ಬಹಳಷ್ಟು ಜನ ಕೃಷಿಕರು ಅಥವಾ ಮೀನುಗಾರರು ಅಥವಾ ನಮ್ಮ ಜೀವ ವೈವಿಧ್ಯ ಆಗಿರ್ಬೋದು, ಇದರಿಂದ ಬಹಳವಾಗಿ ಇದರಿಂದ ತೊಂದರೆ ಆಗ್ತದೆ ಅಂತೇಳಿ ಹೇಳಿ ಆವಾಗ ಕೂಡ ವಾಯ್ಸ್ ರೈಸ್ ಮಾಡಿದ್ರು. ಆದರೂ ಕೂಡ ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಈ ಕಾಡುಮನೆ ಎಸ್ಟೇಟ್ ಹತ್ರ ಎತ್ತಿನಹೊಳೆ ಅನ್ನುವ ಜಾಗದಲ್ಲಿ ಒಂದು ಡ್ಯಾಮ್ ಕಟ್ಟಿ ಅದನ್ನು ಒಂದು ಟ್ರಿಬ್ಯೂಟರಿಯನ್ನು ಡೈವರ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಆಗಿತ್ತು. 9,000 ಚಿಲ್ಲರೆ ಕೋಟಿ. ಆಮೇಲೆ ಬರ್ತಾ ಬರ್ತಾ ಅದು 12-13,000 ಕೋಟಿಗೆ ಅದು ಎಸ್ಕಲೇಟ್ ಆಯಿತು, ಕಾಸ್ಟ್ ಎಸ್ಕಲೇಟ್ ಆಯಿತು. ಅದರ ನಂತರ ಈಗ ನಾವು ನೋಡಿದರೆ ಅದು 17,000 ಕೋಟಿಗೆ ಬಂದು ಖರ್ಚಾಗಿದೆ ಅಂತೇಳಿ ಸರ್ಕಾರಿ ದಾಖಲೆಗಳು ಹೇಳ್ತಾ ಇದ್ದಾವೆ. ಅದು ಈಗ ಅವರ ಕಾರ್ಯಕ್ರಮ ಏನಂತೇಳಿ, ಪ್ರಾಜೆಕ್ಟ್ ಏನಂತೇಳಿ ಹೇಳಿದರೆ ವಾಣಿ ವಿಲಾಸ, ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ವಾಣಿ ವಿಲಾಸ ಮತ್ತು ವಾಣಿ ವಿಲಾಸ ಡ್ಯಾಮ್ ಮತ್ತು ಅದರ ಸುತ್ತಮುತ್ತಲಿರುವ ಕೆರೆಗಳನ್ನು ತುಂಬಿಸಬೇಕು ಈಗ. ಮತ್ತು ಇನ್ನೂ ಕೂಡ ಅದಕ್ಕೆ ಒಂದು 6-7 ಕೋಟಿ ಅದಕ್ಕೆ ಹೆಚ್ಚಾಗ್ತದೆ. ಇದರಿಂದ ಮತ್ತೆ 7 ಜಿಲ್ಲೆಗಳಿಗೆ ನೀರನ್ನು ನಾವು ಕೊಡ್ತೇವೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಬೆಂಗಳೂರು ರೂರಲ್ಗೂ ಕೂಡ ನಾವು ನೀರನ್ನು ಕೊಡ್ತೇವೆ ಅಂತೇಳಿ ಹೇಳಿ 75 ಲಕ್ಷ ಜನರಿಗೆ ಇಲ್ಲಿಂದ ನೀರನ್ನು ಅಲ್ಲಿಗೆ ತಗೊಂಡು ಹೋಗ್ತೇವೆ ಅಂತೇಳಿ ಹೇಳಿ ಸರ್ಕಾರ ಜನರಿಗೆ ಮರುಳು ಮಾಡ್ತಾ ಇದೆ. ಈಗ ಸರ್ಕಾರ ಏನು ಹೇಳ್ತದೆ, 25 TMC ನೀರು ಅವೈಲೇಬಲ್ ಇದೆ ಅಂತ ಸರ್ಕಾರ ಘಂಟಾಘೋಷವಾಗಿ ಹೇಳ್ತಾ ಇದೆ. ನಾವು ಬೇಕಾದಷ್ಟು ನೀರು ಕೊಡ್ತೇವೆ ಅಂತೇಳಿ. ಈ ಪ್ರಾಜೆಕ್ಟ್ ಇನ್ನೂ ಅನ್ಕಂಪ್ಲೀಟ್ ಇದೆ. ಈಗ ನೀವು ನೋಡ್ತಾ ಹೋದರೆ ಅರಸೀಕೆರೆ ತನಕ ಮಾತ್ರ ಈಗ ಪ್ರಾಜೆಕ್ಟ್ ಪಾರ್ಷಿಯಲಿ ಕಂಪ್ಲೀಟ್ ಆಗಿದೆ, ಸ್ಟೇಜ್ 1 ಅಂತ ಹೇಳ್ತಾರೆ ಅವರು. ಆದರೆ ವಾಣಿ ವಿಲಾಸಕ್ಕೆ ಡ್ಯಾಮಿಗೆ ಹೋಗಲಿಕ್ಕೆ ಇನ್ನೂ ಒಂದು 2-3 ವರ್ಷ ತಾಗ್ಬೋದು. ಮತ್ತು ಇನ್ನೂ 7 ಜಿಲ್ಲೆಗಳಿಗೆ ನೀರು ಹೋಗಲಿಕ್ಕೆ ಇನ್ನೂ ಒಂದು 20 ವರ್ಷ ಆಗ್ಬೋದು ಅಂತೇಳಿ ನಮ್ಮ ಅನಿಸಿಕೆ. ಮತ್ತು ಇದು ಕಾಸ್ಟ್ ಕೂಡ ಎಸ್ಕಲೇಷನ್. ಈಗ ನೋಡಿ 9,000 ಕೋಟಿಯಿಂದ 23,000 ಕೋಟಿಗೆ ಹೋಗಿದೆ. ಇದು ಯಾರ ಹಣ? ಇದು ನಮ್ಮ ತೆರಿಗೆ ಹಣ. ಇದು ಕಂಪ್ಲೀಟ್ ಆಗೋದು ಯಾವಾಗ? ಇದು ನಮಗೂ ಗೊತ್ತಿಲ್ಲ. ಇನ್ನು 10-15 ವರ್ಷ ಆಗ್ಬೋದು. ನಾವು ಕಟ್ಟಿದ ತೆರಿಗೆ ಹಣ ಎಲ್ಲ ಹೀಗೆ ಪೋಲಾಗ್ತಾ ಇದ್ರೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಗೆ ಈ ನಾವು ಬಯಲುಸೀಮೆಗೆ ನೀರು ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ. ನೀರು ಬೇಕು, ಯಾಕಂತಲೇ ಹೇಳಿದರೆ ಅಲ್ಲಿ ಕೂಡ ಫ್ಲೋರೈಡ್ ಯುಕ್ತ ನೀರಿದೆ, ಕೃಷಿಗೂ ಕೂಡ ನೀರು ಬೇಕಿದೆ, ಇದೆಲ್ಲ ನಮಗೂ ಗೊತ್ತಿದೆ. ಆದರೆ ಅಲ್ಲಿ ಮಳೆ ಈಗ ಬೇಕಾದಷ್ಟು ಬೀಳ್ತಾ ಇದೆ. ಕಳೆದ ವರ್ಷ ಮತ್ತು ಅದರ ಮೊದಲಿನ ವರ್ಷ ಬೇಕಾದಷ್ಟು ನೀರು ಕೂಡ ಬಿದ್ದಿದೆ, ಮಳೆ ಬಿದ್ದಿದೆ. ಆದರೆ ಎಲ್ಲಿ ಕೂಡ ನೀರು ಸಂಗ್ರಹ ಮಾಡುವುದಾಗಲಿ, ಮಳೆ ಕೊಯ್ಲು ಮಾಡುವುದಾಗಲಿ, ಸಣ್ಣ ಸಣ್ಣ ಡ್ಯಾಮ್ಗಳನ್ನಾಗಲಿ ಅವರಿಗೆ ನಿರ್ಮಾಣ ಮಾಡುವ ಯಾವುದೇ ಆಲೋಚನೆ ಇಲ್ಲ. ಇವರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿ ಹಣ ಕೊಳ್ಳೆ ಹೊಡೆಯೋದು ಬಿಟ್ಟರೆ ಇವರಿಗೆ ಸೈಂಟಿಫಿಕ್ ಆಗಿ ಅದನ್ನು ಮಾಡುವಂಥ ಯಾವ ಆಲೋಚನೆ ಕೂಡ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಇದೇ ಥರ ನಾವು ಗೋವಾದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ನಾವು ಮಹದಾಯಿ ಯೋಜನೆ ಬಗ್ಗೆ ಕೇಳಿದ್ದೇವೆ. ಅದು ಕೂಡ ಮಾಂಡವಿ ರಿವರ್ನನ್ನು ಡೈವರ್ಟ್ ಮಾಡುವಂಥ ಪ್ರಾಜೆಕ್ಟ್. ನರಗುಂದ, ನವಲಗುಂದ, ಬಾಗಲಕೋಟೆ ಕೆಲವು ಜಿಲ್ಲೆಗಳಿಗೆ ನೀರು ಕೊಡುವಂಥ ಮಲಪ್ರಭಾ ನದಿಯನ್ನು ಡೈವರ್ಟ್ ಮಾಡುವಂಥ ಪ್ರಾಜೆಕ್ಟ್.
ಇದಕ್ಕೆ ಗೋವಾದಲ್ಲಿ ತೀವ್ರ ವಿರೋಧ ಬಂದ ಕಾರಣ, ಗೋವಾದಲ್ಲಿ ಏನು ಹೇಳ್ತಾರೆ ಅವರು, ಸಿಹಿ ನೀರಿನ ಪ್ರಮಾಣ ಕಡಿಮೆ ಆದರೆ ಉಪ್ಪು ನೀರು ನದಿಯೊಳಗೆ ಬರ್ತದೆ, ಅದರಿಂದ ನಮ್ಮಲ್ಲಿರುವ ಫ್ಲೋರಾ ಆ್ಯಂಡ್ ಫೋನಾ ಜೀವ ವೈವಿಧ್ಯತೆ ಹಾಳಾಗ್ತದೆ, ಪರಿಸರಕ್ಕೆ ಹಾನಿಯಾಗ್ತದೆ, ನಮಗೆ ಈ ಪ್ರಾಜೆಕ್ಟ್ ಬೇಡವೇ ಬೇಡ ಅಂತೇಳಿ ಗೋವಾದವರು ಅದಕ್ಕೆ ಅಪೋಸ್ ಮಾಡಿದ್ರಿಂದ ಅದು NGTಗೆ ಹೋಗಿದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಿ ಅದು ಅಲ್ಲಿಗೆ ನಿಂತಿದೆ. ಅದಕ್ಕೆ ಸುಮಾರು 100 ಕೋಟಿ ನಮ್ಮ ಸರ್ಕಾರ ಖರ್ಚು ಮಾಡಿದೆ ಅಂತ ಅನಿಸ್ತದೆ ನನಗೆ. ಅದೇ ವರದಾ ಅಪ್ಪರ್ ಪ್ರಾಜೆಕ್ಟ್, ನೀವು ಉತ್ತರ ಕನ್ನಡದಲ್ಲಿ ನೋಡಿದರೆ ವರದಾ ನದಿಯ ನೀರನ್ನು ಮೇಲಕ್ಕೆ ಹರಿಸುವಂಥ ಒಂದು ಪ್ರಾಜೆಕ್ಟ್ ಇತ್ತು. ಅದಕ್ಕೆ ಕೂಡ ಪರಿಸರವಾದಿಗಳು ತೀವ್ರ ಆತಂಕ ವ್ಯಕ್ತಪಡಿಸಿದ ನಂತರ ಅದು ಕೂಡ ಈಗ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ, ನಮಗೆ ಇದರ ಬಗ್ಗೆ ಏನು ಮಾಹಿತಿಯೇ ಇಲ್ಲ. ಈ ನೇತ್ರಾವತಿ ನದಿಗೆ ನಮ್ಮ ಜೀವ ನದಿ ಅಂತ ಹೇಳ್ತೇವೆ ನಾವು, ನಮ್ಮ ಮಂಗಳೂರಿಗೆ ಜೀವ ನದಿ, ಜೀವ ಜಲ. ನಮಗೆ ಅದರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ. ನಮ್ಮಲ್ಲಿ ಈಗ ನೋಡ್ತಾ ಹೋದರೆ ನಾವು 40 ಮಾಳಿಗೆದು 50 ಮಾಳಿಗೆದು 50 ಫ್ಲೋರಿದು ಬಿಲ್ಡಿಂಗ್ ಆಗ್ತಾ ಇದೆ. ಒಂದು 20-30 ವರ್ಷ ಹೋದ ನಂತರ ಮಂಗಳೂರಲ್ಲಿ ನೀರಿನ ಎಷ್ಟು ತೊಂದರೆ ಬರಬಹುದು ಅನ್ನುವಂಥ ನಮಗೆ ಒಂದು ಪರಿಕಲ್ಪನೆ ಕೂಡ ಇಲ್ಲ. ಇದರಿಂದ ನಾವು ಏನು ಹೇಳ್ತಾ ಇದ್ದೇವೆ, ಇದರ ಬಗ್ಗೆ ಒಂದು ವೈಜ್ಞಾನಿಕ ಅಧ್ಯಯನ ನಡಿಬೇಕು. ಮಂಗಳೂರಿಗೆ ಎಷ್ಟು ನೀರಿದೆ, ಈಗ ತುಂಬೆ ಡ್ಯಾಮ್ ಮಾತ್ರ ನಮಗೆ, ಅದು ಬಿಟ್ಟರೆ ನಮಗೆ ಯಾವುದೇ ಒಂದು ರಿಸರ್ವಾಯರ್ ಇಲ್ಲ. ಮತ್ತು ರೂರಲಲ್ಲಿ ಬಾವಿಗಳಿದ್ದಾವೆ, ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ಮಂಗಳೂರು ಸಿಟಿಗೆ ಎಷ್ಟು ನೀರು ಬೇಕು ಅದರ ಬಗ್ಗೆ ನಮಗೆ ಯಾವುದೇ ವೈಜ್ಞಾನಿಕ ಮಾಹಿತಿಯನ್ನು ಸರ್ಕಾರ ಕೊಡ್ತಾ ಇಲ್ಲ, ಅಥವಾ ಇಲ್ಲಿಯ ಯಾವುದೇ ಲೋಕಲ್ MLAಗಳು MP ಗಳು ಇದರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾವು ಇಡೀ ಪಕ್ಷ ಅಂತ ಹೇಳ್ತೇವೆ BJP, ಅವರು ಅಪೋಸಿಷನ್ ಪಾರ್ಟಿ, ಅವರು ಒಂದು ಸಲ ಕೂಡ ಇದರ ಬಗ್ಗೆ ಮಾತಾಡೋದಿಲ್ಲ, ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ. ಇಲ್ಲಿ ಶಾಸಕರಿದ್ದಾರೆ ಮಂಗಳೂರಲ್ಲಿ, ಎಲ್ಲ ರಿಯಲ್ ಎಸ್ಟೇಟ್ ಲಾಬಿಗೆ ಎಲ್ಲರೂ ಮಣಿದು ಇದಕ್ಕೆ ಯಾವುದೇ ಒಂದು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು, ನಮಗೆ 20 ವರ್ಷಕ್ಕೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕು, ನಮಗೆ ಇದರಿಂದ ತೊಂದರೆ ಆಗ್ತದೆ, ನೀವು ಇದರ ಬಗ್ಗೆ ಮಾಹಿತಿ ನೀಡಿ ಅಂತ ಸರ್ಕಾರಕ್ಕೆ ಕೂಡ ಇವರು ಕೇಳೋದಿಲ್ಲ. ನಮಗೆ ಈ ಕಡೆ ಕೆಳಗಡೆ ಎಷ್ಟು TMC ನೀರು ಬರ್ತದೆ, ಅಥವಾ ನಮಗೆ ಈಗಲೇ ನಾವು ರೇಷನಿಂಗ್ ಮಾಡ್ತಾ ಇದ್ದೇವೆ ನೀರಿಗೆ. ಅದರಿಂದ ಇಲ್ಲಿ ಶಾಸಕರು ಕೂಡ ಇದರ ಬಗ್ಗೆ ಕಾಳಜಿ ತಗೊಳ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಯಾಕಂದರೆ ಅಪೋಸಿಷನ್ ಪಾರ್ಟಿಯವರು ಮಾತಾಡ್ತಾ ಇಲ್ಲ ಇದರ ಬಗ್ಗೆ. ಈಗ ನಾವು ಒಬ್ಬರು ಆಮ್ ಆದ್ಮಿ ಪಕ್ಷದವರು, ಈಗ ನನ್ನ ಪ್ರಕಾರ ಫಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ಕರೆದಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇಲ್ಲಿಯವರು ಯಾವಾಗಲೂ ಹೇಳ್ತಾರೆ ಹಿಂದೂಗಳ ತೊಂದರೆಯಲ್ಲಿದ್ದಾರೆ. ಇದರ ಹಿಂದೂಗಳೆಲ್ಲ ಎಲ್ಲರೂ ಸಹ ತೊಂದರೆಯಲ್ಲಿ ಬೀಳ್ತಾರೆ. ಈ ನೀರಿನ ಸಮಸ್ಯೆ ಇನ್ನೊಂದು 20-30 ವರ್ಷ ಹೋದರೆ ಇಡೀ ಮಂಗಳೂರಿನ ನಾಗರಿಕರಿಗೆ ನೀರಿನ ಸಮಸ್ಯೆ ಆಗುವ ಒಂದು ಇದು ಕಾಣ್ತಾ ಇದೆ ನಮಗೆ. ಆದ್ದರಿಂದ ನಾಗರಿಕರು ಕೂಡ ಎಚ್ಚೆತ್ತು ಇದರ ಬಗ್ಗೆ ಒಂದು ವೈಜ್ಞಾನಿಕ ಸಮೀಕ್ಷೆ ನಡೆಸಬೇಕಂತಲೇ ಹೇಳಿ ಸರ್ಕಾರಕ್ಕೆ ಒತ್ತಡ ಹಾಕಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತು ಇಲ್ಲಿನ ಶಾಸಕರು ಮತ್ತು MP ಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕಂತ ಕೇಳ್ತೇನೆ ನಾನು. ಮತ್ತು ಈಗ ಉಡುಪಿ ಜಿಲ್ಲೆಗೆ ಹೋದರೆ ನಾವು ವರಾಯಿ ಪ್ರಾಜೆಕ್ಟ್ ಇದೆ, ಅದು ಸಾಧಾರಣ ನಾನು ಹುಟ್ಟಿದಾಗಲೇ ಶುರುವಾಗಿತ್ತು, ಹುಟ್ಟಿ ಒಂದು 10 ವರ್ಷದಲ್ಲಿ ಶುರುವಾಗಿತ್ತು. ಅಲ್ಲಿ ಚಕ್ರ ಡ್ಯಾಮ್ ಆಯಿತು, ವಿದ್ಯುತ್ ಯೋಜನೆ ಆಯಿತು, ಈಗ ಎಡದಂಡೆ ಬಲದಂಡೆ ಅಂತೇಳಿ ಹೇಳಿ 1,000 ಕೋಟಿ ರೂಪಾಯಿ ಖರ್ಚಾಗಿದೆ. ಈಗ ಯಾರು ಕೂಡ ಮಾತಾಡೋದಿಲ್ಲ. ಈಗ ಏನು ಅಕ್ವಾಡಕ್ಟ್ ಏನನ್ನು ಉಡುಪಿಗೆ ಮಾಡ್ತಾ ಇದ್ದಾರೆ, 363 ಕೋಟಿ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ಗೆ ಟೆಂಡರ್ ಆಗಿದೆ. ಅದು ಕೂಡ ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ ಅಂತೇಳಿ ನಿಂತೋಗಿದೆ. ಇದೇ ಥರ ಬಲದಂಡೆ ಯೋಜನೆ ಮಾಡ್ತೇವೆ, ಅದಕ್ಕೆ ಇನ್ನೊಂದು 300 ಕೋಟಿ ಬೇಕಂತ ಹೇಳಿ. ಆದರೆ ಈ ಹಣ ಎಲ್ಲ ಯಾರದ್ದು? 300 ಕೋಟಿ 1000 ಕೋಟಿ, ಇದು ನಾವು ಸಾಯೋವರೆಗೂ ಇದು ಮೋದಿಯವರ ವಿಕಸಿತ ಭಾರತ ಆಗಿ ಆಯ್ತು. 2047ಕ್ಕೆ ನಾವು ವಿಕಸಿತ ಭಾರತ್ ಮಾಡ್ತೇವೆ. ನಾನು ಜೀವದಲ್ಲಿ ಇರ್ತೇನೆ ಇಲ್ಲೋ ಗೊತ್ತಿಲ್ಲ ನನಗೆ. ಅದೇ ಥರ ನಾವು ಎತ್ತಿನಹೊಳೆ ಪ್ರಾಜೆಕ್ಟ್ ಮುಗಿಯುವಾಗ ನಾವು ಬದುಕಿರ್ತೇವೋ ಇಲ್ವೋ ಗೊತ್ತಿಲ್ಲ. ಆದರೆ ಮಂಗಳೂರಿಗೆ ಸಮಸ್ಯೆ ಖಂಡಿತ, ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಮತ್ತು ಜನರು ಕೂಡಲೇ ಯಾರು ನಮ್ಮ ಇಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಒತ್ತಡ ತಂದು ಇದರ ಬಗ್ಗೆ ಒಂದು ವೈಜ್ಞಾನಿಕ ಅಧ್ಯಯನ ಮಾಡಬೇಕು ಮತ್ತು ಜನರಿಗೆ ಇದರ ಬಗ್ಗೆ ಹೇಳಬೇಕಂತ ಹೇಳಿ ನಾನು ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ.